ನನ್ನ ಕವಿತೆ. ನೀವು ನನ್ನ ಭಾವ. ನನ್ನ ಪುಟ್ಟ ಜಗತ್ತಿನ ಪಟ್ಟದರಸೆ ನೀವು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಕಮಲಿ ಅವರೇ. ನಿಮಗೂ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು ಸರ್. ಚಿನ್ನ, ಯಾಕೆ ಕೋಪ? ನಾನು ಹೇಳೋ ಸ್ವಲ್ಪ ಕೇಳು. ನಾನು ಹಿಂದೆ ಬರಬೇಡ, ಪೊಲೀಸಿಗೆ ಕಾಲ್ ಮಾಡ್ತೀನಿ. ಪೊಲೀಸಿಗೆ ಫೋನ್ ಮಾಡೋದಾಗಿದ್ದಿದ್ರೆ ಇವತ್ತಲ್ಲ, ನಾನು ನಿಮ್ಮ ಮನೆಗೆ ಬಂದಿದ್ನಲ್ಲ ಅವತ್ತೇ ಮಾಡ್ತಿದ್ದೆ. ಏನು ನೆನಪಿದ್ಯಾ? ನಿಮ್ಮ ಮನೆಗೊಬ್ಬ ಕಳ್ಳ ನುಗ್ಗಿದ್ದು, ಅವನ ಬೆನ್ನಿಗೆ ನೀವು ಚಾಕು ಇಟ್ಟಿದ್ದು, ಅವನು ಒಡವೆ ಕತ್ಕೊಂಡು ಹೋಗಿದ್ದು, ಮಾರನೇ ದಿನ ಅದೇ ಒಡವೆಗಳನ್ನ ತಂದು ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಮೈ ಮೇಲೆ ಹಾಕಿದ್ದು. ಇದೆಲ್ಲ ನನಗೆ ಹೇಗ್ ಗೊತ್ತು ಅಂತ ಕೇಳ್ತಿದ್ಯಾ? ಅಷ್ಟೆಲ್ಲ ಮಾಡಿದ್ದು ಅಣ್ಣನೇ. ಸಾರಿ ದಡ್ಡ ಮರ. ನಿನ್ನ ಮುಂದೆ ಅಣ್ಣ ಅನ್ನಂಗಿಲ್ಲ, ನಾನೇ ನಿನ್ನ ಪಾಗಲ್ ಪ್ರೇಮಿ. ಎಷ್ಟೋ ಧೈರ್ಯ ನಿಂಗೆ? ಇದನ್ನೆಲ್ಲ ನನ್ನ ಹತ್ರನೇ ಹೇಳ್ತೀಯಾ? ನಮ್ಮಪ್ಪ ಯಾರು ಅಂತ ಗೊತ್ತಾ? ನಮ್ಮ ಅಮ್ಮಂಗೆ ಎಷ್ಟು ಇನ್ಫ್ಲೂಯೆನ್ಸ್ ಇದೆ ಅಂತ ಗೊತ್ತಾ? ಇರು, ಈಗಲೇ ಪೊಲೀಸಿಗೆ ಫೋನ್ ಮಾಡಿ ನಿನ್ನ ಹಿಡ್ಕೊಡ್ತೀನಿ. ನಮ್ ಧೈರ್ಯದ ಬಗ್ಗೆ ಮಾತಾಡ್ದವರೇ ಇಲ್ಲ ಬುಲ್ಬುಲ್. ಪೊಲೀಸ್ಗೆ ಆಮೇಲೆ ಫೋನ್ ಮಾಡುವಂತೆ, ಇವಾಗ ನನ್ನ ಹತ್ರ ಮಾತಾಡು. ಕೊಡೋ ಇಲ್ಲಿ ಫೋನ್ನ. ನಿನಗೋಸ್ಕರ ಹೆಂಗ್ ರೆಡಿಯಾಗಿ ಬಂದಿದ್ದೀನಿ ಗೊತ್ತಾ? ಹೆಂಗ್ ಕಾಣಿಸ್ತಾ ಇದ್ದೀನಿ?
ಇವತ್ತು ವ್ಯಾಲೆಂಟೈನ್ಸ್ ಡೇ, ನಿನಗೆ ಎಲ್ಲ ಮನ್ಸಲ್ಲಿರೋದೆಲ್ಲ ಹೇಳ್ಕೊಳ್ಳೋಣ ಅಂತ ಬಂದ್ರೆ ನೀನ್ ಹಿಂಗ್ ಕೂಗಾಡ್ಬೋದಾ? ಎಲ್ಲ ಅಂದ್ರೆ ಹೋಗಮ್ಮ, ಸುಮ್ಮನೆ ಡೌ ಮಾಡ್ಬೇಡ ನೀನು. ಹುಡುಗಿರು ಇವತ್ತಿನ ದಿನ ಒಬ್ರಿಗೊಬ್ರು ಏನ್ ಹೇಳ್ಕೊತಾರೆ ಅದನ್ನೇ ಹೇಳೋಣ ಅಂತ ಬಂದೆ. ನೋಡು, ಸುಮ್ನೆ ಇರಿಟೇಟ್ ಮಾಡ್ಬೇಡ. ನನ್ ಫೋನ್ ಕೊಡು. 10 ನಿಮಿಷ ಟೈಮ್ ಕೊಡು. ನನ್ ಫೋನ್ ಹೇಗ್ ತಗೋಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ನಾನು ಆಟೋ ಹಿಡ್ಕೊಂಡು ಮನೆಗೆ ಹೋಗ್ತೀನಿ. ಹಿಂದೆ ಬಂದ್ರೆ ಸರಿ ಇರಲ್ಲ. ಅಲ್ಲ ಕಬೂತರ್, ಕೋಪ ಮಾಡ್ಕೊಂಡ್ರು ಏನ್ ಮುದ್ದಾಗ ಕಾಣಿಸ್ತಾಳೆ. ಬಿಟ್ಬಿಡ್ತೀನ ಇವತ್ತು ನಿನ್ನ. ಏಯ್ ಬುಲ್ಬುಲ್, ನಿಂತ್ಕೊಳ್ರಿ, ನಾನು ಬರ್ತೀನಿ. ಕೋಪ ಮಾಡ್ಕೊಂಡು ಹೋಗ್ಬಿಟ್ರೆ ಹಂಗೆ. ಅಲ್ಲ ರೀ, ನನ್ನ ಆಯ್ತು ಆಯ್ತು ಆಯ್ತು. ಎಲ್ಲವಳು ಇಲ್ಲೇ ಇಲ್ಲೇ ಇದ್ಲು ಬೇಬಿ. ಎಲ್ಲಿ ಅವಳು ಕಬ್ಲಿ? ಇಲ್ಲೇ ಇದ್ದು ತಾನೆ. ಏನಕ್ಕೆ ಹಿಂಗ್ ಹಚ್ಕೊಂತ ಇದ್ದೀರಾ? ಅವಳು ಎಲ್ಲಿರ್ಬೇಕೋ ಅಲ್ಲೇ ಅವಳೆ. ನಿಮ್ಗಳ ಪ್ಲಾನ್ ನಂಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಅದಕ್ಕೆ ನಾನೇ ಅವಳನ್ನ ರಿಸಿ ಸರ್ ತವ ಕಳ್ಸಿವ್ನಿ. ನಂಗೆ ನಿದ್ದೆ ಮಾಡಕ್ ಬಿಡಿ. ನಿದ್ದೆ ಕೆಡ್ಸಿದ್ರೆ ಮುಂದಿನ ಜನ್ಮದಲ್ಲಿ ತಿಗಣೆ ತರ ಹುಡ್ತೀರಾ. ಬಾಗ್ಲಾಕೊಂಡು ಹೋಗಿ. ಅಯ್ಯಪ್ಪ, ಬೇಬಿ ರುಚಿಗೆದ್ಲು. ಏಯ್ ಪಾಪಿ, ಚಿನ್ನದ ನಾಡಿಗೆ ಆಚೆ ತೋರ್ಸ್ಬಿಟ್ಟು ಅವನ್ನ ಎಸ್ಕೇಪ್ ಮಾಡಿದ್ಯಲ್ವಾ ನೀನು? ಹಾ, ನೋಡ್ತಾ ಇರು, ನಾನ್ ತಿಗಣೆ ಆಗಿ ಹುಟ್ಟೆನೆ ನಿನ್ನಿದ್ದೆ ಹಾಳು ಮಾಡ್ತೀನಿ ಕಣೆ. ನೋಡ್ತಾ ಇರು. ಸರ್ಪ್ರೈಸ್ ಹೇಗಿತ್ತು? ಸ್ಯಾನೆ ಕೆಡ್ದಾಗಿತ್ತು. ಅರೆ ಇನ್ನೇನು ಸರ್, ಹಿಂಗ ದಿಗ್ಲು ಬೀಳ್ಸೋದು? ಸರ್ಪ್ರೈಸ್ ಕೊಡೋದಕ್ಕೆ ರೌಡಿ ಕೈಲಿ ಕಿಡ್ನಾಪ್ ಮಾಡಿಸ್ಬೇಕಾ? ಅಯ್ಯೋ ಕಮ್ಲಿ ಅವರೇ, ಅವರೆಲ್ಲ ರೌಡಿಗಳಲ್ಲ, ಸುಮ್ಮನೆ ಸೆಟಪ್ ಅಷ್ಟೇ. ಆದ್ರೂ ನಂಗೆ ಏಟ್ ದಿಗ್ಲಾಯ್ತು ಗೊತ್ತಾ? ನಿಮ್ನ ಇನ್ನ ಒಂದು ಕ್ಷಣನೂ ಬಿಟ್ಟಿರ್ಬಾರ್ದು ಅಂತ ಅನ್ಕೊಂಡಿವ್ನಿ. ನೋಡಿದ್ರೆ ನೀವೇ ಹಿಂಗ್ ದಿಗ್ಲು ಬೀಳಿಸ್ತೀರಲ್ಲ. ಹೋಗಿ ಸರ್, ನನ್ನ ತವ ಮಾತಾಡಬೇಡಿ. ಅರೆ ಸರ್ಪ್ರೈಸು ಈ ಥರ ಸೀರಿಯಸ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಓಕೆ, ಸಾರಿ. ಅಯ್ಯೋ ಬ್ಯಾಡ, ಮೇಷ್ಟ್ರೆ ಹಿಂಗೆ ಕೆನ್ನೆ ಕೊಟ್ಕೊಂಡ್ರೆ ಚೆಂದಾಗಿರಲ್ಲ. ಮತ್ತಿನ್ನೇನು ಮಾಡಬೇಕು?
ಸೇರು ನನ್ನ ತೋಳಿಗೆ ಚಿಂತೆ ತೂರಿ ಗಾಳಿಗೆ ನನ್ನ ಡಿಸ್ಟೆನ್ಸ್ ಮೇಂಟೈನ್ ಮಾಡು, ಹತ್ರ ಬರಬೇಡ. ಆಯ್ತು ಆದ್ರೂ ನಿಂಗೆ ಸಿಕ್ಕಾಬಟ್ಟೆ ಧೈರ್ಯ ಚಿನ್ನ. ನಡ್ಕೊಂಡು ಹೋಗೋಣ ಬಾ ಅಂತಿದ್ದಂಗೆ ದಿಲ್ದಾರಾಗಿ ಬರ್ತಿದ್ಯಲ್ಲ. ಧೈರ್ಯ ಇಲ್ಲ ಅಂತಿದ್ಯಲ್ಲ, ಅದೇನ್ ಹೇಳ್ಬೇಕು ಅಂತಿದ್ಯೋ ಹೇಳು. ನಾನೇನ್ ಹೆದ್ರು ಪುಕ್ಲಿ ಅಲ್ಲ. ಅದು ನೀನ್ ಅವತ್ತು ಚಾಕು ಇಟ್ಟಾಗ್ಲೇ ಗೊತ್ತಾಯ್ತು. ಸಾರಿ, ಕೈ ಹಿಡ್ದೆ ಅಂತ ಬೇಜಾರು ಮಾಡ್ಕೋಬೇಡ. ನನ್ನ ಮಾತು ಹೊರಟು, ಆದ್ರೆ ಮನ್ಸು ತುಂಬಾ ಕ್ಲೀನ್. ಹಲೋ, ಈ ಡೈಲಾಗ್ಗಳನ್ನೆಲ್ಲ ನಾನು ಬೇಜಾನ್ ಕೇಳಿದ್ದೀನಿ. ನಾನು ನೋಡೋದಕ್ಕೆ ಡೀಸೆಂಟ್ ಇರ್ಬೋದು, ಆದ್ರೆ ನಾನು ಲೋಕಲ್ ಅಮ್ಮ. ಈಗ ಡೈರೆಕ್ಟ್ ಆಗಿ ಮ್ಯಾಟ್ರ್ ಏನು ಅಂತ ಹೇಳು. ಬುಲೆಟ್ ಪಟ 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 ಅಂತ ಅಳಿತು ಒಳಗಡೆಗೆ. 10 kg ಲವ್ ಒಂದೇ ಏಟಿಗೆ 1.5 ಟನ್ನು. ಇಷ್ಟ ಆಗೋದೆ ಚಿನ್ನ ನೀನ. ಅವತ್ತು ನೀನ್ ಮಲಗಿದಲ್ಲ, ಸೇಮ್ ಟು ಸೇಮ್ ಮಗು ತರ ಮಲಗಿದ್ದೆ. ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನ್ಸುತ್ತೆ. ಹಂಗೆ ಮೈ ಮಾಡ್ತೀನಿ. ಇವತ್ತು ಈ ಮಗು ಈ ಲೆವೆಲ್ ಮಾತಾಡ್ತಿದೆ. ಮೊದಲು ನನ್ನ ಫೋನ್ ಕೊಡು, ಕ್ಯಾಬ್ ಬುಕ್ ಆಗತ್ತಾ ಅಂತ ನೋಡ್ಬೇಕು. ಟೆನ್ಷನ್ ಯಾಕೆ? ವೆನ್ ಐ ಆಮ್ ಹಿಯರ್ ನೋ ಫಿಯರ್, ನಾನೇ ಡ್ರಾಪ್ ಮಾಡ್ತೀನಿ. ಸುಮ್ಮನೆ ಫೋನ್ ಕೊಡು. ಆಯ್ತು, ಕೋಪ ವೇತಕ್ಕೆ.
ಬೇರೆ ಬುಕ್ ಆಗ್ತಿಲ್ಲ. ಚಳಿನಾ? ಜಾಕೆಟ್ಟು ಹೆಲ್ಪಿಂಗ್ ನೇಚರ್ಗೆ ಜನ ಹಿಂಗ್ ಗುರಾಯಿಸ್ತಾರೆ. ಏನ್ ಮಾಡಕ್ಕ ಚಳಿ ಅಲ್ಲ? ಚಳಿನ ಹೆಂಗ್ ಓಡ್ಸೋದು ಅಂತ ನನಗೆ ಗೊತ್ತು. ಬಾ ಬಾ ಅಂದ್ರೆ ಕೂತ್ಕೋ ಪ್ಲೀಸ್. ಸರ್ 2 ಕಡಕ್ ಚಾಯ್. ಥ್ಯಾಂಕ್ ಯು. ಚಳಿಗೆ ಇದಕ್ಕಿಂತ ಮದ್ದೇ ಇಲ್ಲ. ನಿಮ್ಮ ತುಟಿ ತಾಕಿ ಆ ಟೀ ಸ್ವರ್ಗ ಸೇರ್ಲಿ. ಅಬ್ಬಬ್ಬಬ್ಬಬ್ಬ, ಕವಿತೆ ಶಬಾಷ್. ನಂಗೆ ಏಟಿದ್ರೆ ಸಾಕು ಸರ್, ಬೇರೆ ಏನು ಹೆಚ್ಚಿಗೆ ಆಸೆ ಇಲ್ಲ. ನಿಮ್ಮ ಮೆದೆ ಮ್ಯಾಕ್ ಹಿಂಗೆ ಮನೆ ಕಂಡಿದ್ರೆ ಬೇರೆ ಏನು ಕಷ್ಟನೇ ಬರಕ್ಕಿಲ್ವೇನೋ ಅನ್ನೋ ಧೈರ್ಯ ಶುರು ಆಯ್ತೈತೆ ಸರ್. ಕಮಲಿ ಅವರೇ, ನಾವು ಹೀಗಿದ್ದು ಎಷ್ಟು ದಿನ ಆಯ್ತು ಅಲ್ವಾ? ಯಾವಾಗಲೂ ಹಿಂಗೆ ಇರಕ್ಕೆ ಆಸೆ ಸರ್, ಆದರೆ ಆಗಕ್ಕಿಲ್ಲ ಅನ್ನಿಸ್ತೈತೆ. ಕಮಲಿ ಅವರೇ, ಯಾಕಾಗಲ್ಲ? ಈ ಮೇಷ್ಟ್ರು ಮಾತು ಕೊಟ್ಟಾಗಿದೆ. ಕಮಲಿ ಅವರೇ ನನ್ನ ಕಣ್ಮಣಿ ಅಂತ ಹೇಳಿದ್ದಾಗಿದೆ. ಇಡೀ ಬ್ರಹ್ಮಾಂಡ ಅದನ್ನ ಕೇಳಿಸ್ಕೊಂಡಾಗಿದೆ. ಕಮಲಿ ಅವರೇ, ನಿಮ್ಮನ್ನ ಬಿಟ್ಟು ನನ್ನಿಂದ ಇರೋದಕ್ಕಾಗಲ್ಲ.